ವೆಲ್ಕಮ್ ಬ್ಯಾಕ್. ನಿಜವಾಗ್ಲೂ ಮನುಷ್ಯ ಮಾತ್ರರಾದಂಥವರು ಎಂಥ ಪರಮ ದಂಧೆಗಳಿಗೆ ಎಳೆದು ಬಿಡ್ತಾರೆ ಅನ್ನೋದು ನಿಜವಾಗ್ಲೂ ಭಾಳ ಇದು ತುಂಬ ಹರ್ಟಿಂಗ್. ಅದು ಎಲ್ಲೋ ಇದ್ದ ಪ್ರಾಣಿ, ನಾವು ಮಾಂಸ ಮೀಟ್ ಬಿಸ್ನೆಸ್ಸು, ನಾವು ಟ್ರಿಲಿಯನ್ ಗಟ್ಟಲೆ ಬಿಲಿಯನ್ ಗಟ್ಟಲೆ ಮೀಟ್ನ ಎಕ್ಸ್ಪೋರ್ಟ್ ಮಾಡ್ತೀವಿ, ನಾವು ಇಂಪೋರ್ಟ್ ಮಾಡ್ಕೊತೀವಿ. ಚೈನಾ 12 ಮಿಲಿಯನ್ ಟನ್ಸ್ ಆಫ್ ಮೀಟ್ನ ಪ್ರತಿ ವರ್ಷ ತರಿಸ್ಕೊಳ್ಳುತ್ತೆ. ಇಟ್ಸ್ ಎ ಬಿಗ್ ಬಿಸ್ನೆಸ್ ಇನ್ ದಿ ವರ್ಲ್ಡ್. ನಾನು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಆದರೆ ಎನಿ ಬಿಸ್ನೆಸ್ ಹ್ಯಾಸ್ ಗಾಟ್ ಸರ್ಟನ್ ಅಮೌಂಟ್ ಆಫ್ ಡಿಗ್ನಿಟಿ ಸರ್. PCR, give me 2 minutes. Any business has got dignity, sir. Any business has got dignity. ಹಿಂಗಲ್ಲ ಸರ್. ಸತ್ ಪ್ರಾಣಿಗಳನ್ನು ನಡೆಸ್ಕೊಳ್ಳೋ ರೀತಿಯೂ ಹಿಂಗಲ್ಲ ಸರ್. ನಾನು ಹೇಳ್ತೀನಿ ಕೇಳಿ. ದಿಸ್ ಇಸ್ ನಾಟ್ ಹೌ ಇಟ್ ಈಸ್ ಸರ್. ಡೋಂಟ್ ಥಿಂಕ್ ಐ ಓನ್ಲಿ ಹ್ಯಾವ್ ರೈಟ್ ಟು ಲೀವ್ ಆರ್ ಯು ಓನ್ಲಿ ಹ್ಯಾವ್ ರೈಟ್ ಟು ಲೀವ್ ಸರ್. ನನಗೆ ನಿಮಗೆ ಮಾತ್ರ ಬದುಕುವ ಹಕ್ಕಿಲ್ಲ ಸರ್. ಇವನ್ ಆ ಮಾಂಸದ ಮೇಲಿರುವ ನೊಣವೂ ಬದುಕಬೇಕು ಸರ್. ಸಮಡಿ ಸೆಡ್ ಇವನ್ ಕೊರೋನಾ ಶುಡ್ ಲೀವ್ ಸರ್. ಅದು ಒಂದು ಸೃಷ್ಟಿ. ಮೇ ಬಿ ಐ ಡೋಂಟ್ ನೋ. ಅದು ಬದುಕೋದಕ್ಕೆ ಮನುಷ್ಯನ ದೇಹ ಹೊಡ್ಕೊಳತ್ತೆ. ನಾವು ಅದಕ್ಕೆ ಹೆಮ್ಮಾರಿ ಆ ಮಾರಿ ಅಂತೀವಿ ಅಂತ ಯಾರು ಹೇಳ್ತಿದ್ರು ನನಗೆ. ಮೇ ಬಿ ದೇ ಆರ್ ರೈಟ್. ಏನು ಸರ್ ಇದು? ಏನು ಸರ್ ಇದು? ಅದ್ಯಾವುದೋ ಒಂದು ಕುರಿನೋ ಮೇಕೆನೋ ನೋಡ್ತಿದ್ದೆ ನನಗೆ. ಅದು ಕಣ್ಣು ಬಿಟ್ಟು ಸತ್ತೋಗಿತ್ತು ಸರ್. ಅದು I all could see was pain in the eyes of that goat or sheep. ಹನುಮಂತ್ ಅಂತ ರೈಲ್ವೆ ಬೋರ್ಡ್ನ ಮಾಜಿ ಅಧ್ಯಕ್ಷರು ಮಾತಾಡ್ತಾರೆ. ಹನುಮಂತ್ ಅವರೇ ನಮಸ್ಕಾರ. ಡೈರೆಕ್ಟರ್, ಮಾಜಿ ಡೈರೆಕ್ಟರ್ ಸರ್ ನೀವು? ಹನುಮಂತ್ ಅವರೇ? ಜೋನಲ್ ಡೈರೆಕ್ಟರ್ ಅಂತೇಳಿ. ಝೋನಲ್ ಡೈರೆಕ್ಟರ್ ರಿಟೈರ್ಡ್ ಹನುಮಂತ್ ಅವರ? ರಿಟೈರ್ಡ್. ನಾನು ಚಂದನ್ ಶರ್ಮಾ ಹನುಮಂತು ಅಂತೇಳಿ. ಓಕೆ ಸರ್ ಶರ್ಮಾ ಅವರೇ. ಹಾಂ ಹೇಳಿ ಸರ್. ನಾನು ಶರ್ಮಾ ಅವರೇ, ನಾನು ಹನುಮಂತು ಅಂತ ಮಾತಾಡ್ತಾ ಇದ್ದೀನಿ ಸರ್. ಒಂಚೂರು ಟಿ ವಿ ವಾಲ್ಯೂಮ್ನ ಮ್ಯೂಟ್ ಮಾಡಿಬಿಡಿ ಹನುಮಂತು ಸರ್, ದಯವಿಟ್ಟು. ಏನ್ ಸರ್? ಟಿ ವಿ ವಾಲ್ಯೂಮ್ ಮ್ಯೂಟ್ ಮಾಡಿಬಿಡಿ ಸರ್. ಮ್ಯೂಟ್ ಮಾಡ್ಬಿಡ್ತೀನಾ? ಓಕೆ. ಮ್ಯೂಟ್ ಮಾಡಿಬಿಡಿ ಸರ್ ಪ್ಲೀಸ್. ಐ ರಿಕ್ವೆಸ್ಟ್. ಡೋಂಟ್ ಪುಟ್ ದಿಸ್ ವಿಜುವಲ್. ಐ ಸೆ PCR. ಡೋಂಟ್ ಟೇಕ್ ದಿಸ್ ವಿಜುವಲ್. ಹಲೋ. ಹಾಂ ಸರ್. ಹಾಂ ಸರ್. ಶರ್ಮಾ ಅವರೇ, ಹಾಂ ನಾನು ಮಾತಾಡ್ತಾ ಇದ್ದೀನಿ. ಏನಂದ್ರೆ ನೀವು ಇದು ಮಾಡಿದ್ದು ಬಹಳ ಪವರ್ಫುಲ್ ಇದು ಬಿಡಿ. ಈ ತರ ಯಾರು ಚೆಕ್ ಮಾಡಿರ್ಲಿಲ್ಲ. ಬಿಕಾಸ್ ದೇವರ್ ಆಲ್ ಇನ್ವಾಲ್ವ್ಡ್ ಇನ್ ಮೋಸ್ಟ್ಲಿ ದೇ ರೈಲ್ವೆ ಇದ್ರೊಳಗೂ ಇನ್ವಾಲ್ವ್ ಆಗಿರ್ತಾರೆ. ಇದ್ರೊಳಗೆ ಇಷ್ಟು ದಿನ ದಂಧೆ ನಡಿಬೇಕಾದ್ರೆ ದೇರ್ ಈಸ್ ಸಮಥಿಂಗ್. ಏನಂತಾರೆ, ನಾವು ಸಪೋಸ್ ನೀವು ಇಲ್ಲಿ ಕಂಡಿಡಿದಿರಾ, ಬೇಕಾದ್ರೆ ಇನ್ನೊಂದು ಸ್ಟೇಷನ್ ಬಿಹೈಂಡ್ ಎತ್ಕೊಂಡ್ಬಿಡ್ತಾರೆ ಅವರು. ಈ ತರ ಕಲೆಕ್ಟ್ ಮಾಡ್ತಾ ಹೋಗ್ತಾರೆ ಹಿಂದ್ಗಡೆ. ಇವಾಗ ಬೆಂಗಳೂರು ಅಂದ್ರೆ ಬೆಂಗಳೂರು ಸ್ಟಾಪ್ ಮಾಡ್ಬಿಡ್ತಾರೆ. 20 ವರ್ಷದಿಂದ ದಂಧೆ ಮಾಡ್ತಾರೆ ಅಂದ್ರೆ ಲಾಟ್ ಆಫ್ ಲಿಂಕ್ ಇಸ್ ದೇರ್. ಯಾಕಂದ್ರೆ ಇವರೆಲ್ಲ ಹೋಟೆಲ್ಗಳಿಗೆ ಅಂತದಕ್ಕೆ ಸಪ್ಲೈ ಮಾಡೋದು. ಇದಕ್ಕೆಲ್ಲ ಸಿಕ್ಕಾಪಟ್ಟೆ ಇನ್ವಾಲ್ವ್ ಆಗಿರ್ತಾರೆ ಸರ್. ಇದ್ರ ಬಗ್ಗೆ ಸೀರಿಯಸ್ ಆಗಿ ಜನರಲ್ ಮ್ಯಾನೇಜರ್ ಪ್ಲಸ್ ಬೋರ್ಡ್ ಇದಕ್ಕೆ ಡೈರೆಕ್ಟರ್ಗೆ, ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್, ಸಾರಿ ರೈಲ್ವೆ ಬೋರ್ಡ್ ರೈಲ್ವೆ ಡೈರೆಕ್ಟರ್ಗೆ, ರೈಲ್ವೆ ಇವ್ರಿಗೂ ಕಳಿಸಿ, ಮಿನಿಸ್ಟರ್ಗೂ ಕಳಿಸಿ, ಇದ್ರ ಮೇಲೆ ಸೀರಿಯಸ್ ಆಕ್ಷನ್ ತಗೊಳಗೆ ಏನೋ ಒಂದು ತೀರ್ಮಾನ ತಗೊಳ್ಳಿ ಸರ್. ದಟ್ ಈಸ್ ಮೈ ಅಡ್ವೈಸ್ ಸರ್. ಅಲ್ಲ, ನನಗೆ ಒಂದು ಸ್ವಲ್ಪ ಪ್ರೊಸೀಜರ್ ಹೇಳಿ ದಯವಿಟ್ಟು ನನ್ನನ್ನು ನೀವು ಒಂಚೂರು ಎನ್ಲೈಟನ್ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ. ಏನ್ ಬೇಕು ಹೇಳಿ ಸರ್. ಫೈನ್. ಈಗ ಒಂದು ಕಡೆಯಿಂದ ಒಂದು ಕಡೆಗೆ ಈ ಥರದ ಪೆರಿಷಬಲ್ ಫುಡ್ ಸಪ್ಲೈ ಆಗುವಾಗ ಇದು ಒಂದು ಕಡೆ ಬಂದು ನಿಂತ್ಕೊಳ್ತು ಅನ್ನುವಾಗ ನೆಕ್ಸ್ಟ್ ಪ್ರೊಸೀಜರ್ ಏನು? ಅದನ್ನ ಆ ಜಾಗದಿಂದ ತಗೊಳ್ಳೋದಕ್ಕೆ ಒಂದು ನಿಮಿಷ ಸರ್, ಮುಗಿಸ್ಬಿಡ್ತೀನಿ, ಪ್ರಶ್ನೆ ಮುಗಿಸ್ತೀನಿ. ಡೆಲ್ಲಿ ಒಳಗೆ ಹಾಕೋ ಇದನ್ನ ಪಾರ್ಸಲ್ ಮಾಡೋವಾಗೆ ಚೆಕ್ ಮಾಡಬೇಕು. ಯಾರು? ಅವರು ಅಲ್ಲಿ ರೈಲ್ವೆ ಒಳಗೆ ಬರುತ್ತಲ್ಲ, ಅಲ್ಲಿ ಹೆಲ್ತ್ ಇವರು ಬೇರೆ ಇದಾರೆ, ಕಂಪ್ನಿ ಅವರು ಇದಾರೆ, ಅವ್ರುಗಳೆಲ್ಲ ಚೆಕ್ ಮಾಡ್ಬೇಕಲ್ಲಿ. ಅದನ್ನ ಇವ್ರು ಚೆಕ್ ಮಾಡಲ್ವಾ? ಇಲ್ಲಿ ಇಳಿಸ್ಕೊಳ್ಳೋರು, ಇಲ್ಲಿ ಇಳಿಸೋರು ಚೆಕ್ ಮಾಡ್ಬೇಕು. ಮೇಜರ್ ಥಿಂಗ್ ಏನೇನು ಸಾವು ಇನ್ನೇನ ಬಾಡಿ ಗಿಡಿ ತೆಗೆದಾಕ್ಬಿಟ್ರೆ ಹೌದೌದು ಕರೆಕ್ಟ್. ಯಾರು ಗೊತ್ತಾಗುತ್ತೆ? ಅದೇ ತರ ಮಾಂಸ ತರನೇ ಬಾಡಿ ಕಟ್ ಮಾಡಿ ಹಾಕಿದ್ರೆ ಏನ್ ಮಾಡ್ತೀರಿ ಸರ್? ಕರೆಕ್ಟ್. ಅದ್ರ ಬಗ್ಗೆ ಇಲ್ಲೂ ಚೆಕ್ ಮಾಡ್ಬೇಕು. ಅವರು ಇದು ಇದಿಲ್ದಿರನೇ ಹೋಗ್ತಾ ಇದ್ರಲ್ಲ ಅವರು, ಅವ್ರಿಗೆ ಔಟ್ ಪಾಸ್ ಇಲ್ದಿರನೇ ಹೋಗ್ತಾವ್ರೆ ಅಂದ್ರೆ ದೇರ್ ಈಸ್ ಸಮಥಿಂಗ್. ಇಲ್ಲೆಲ್ಲ ಅಡ್ಜಸ್ಟ್ ಆಗಿದೆ ಬಹಳ ವರ್ಷದಿಂದ. ಇದಕ್ಕೆ ಬಹಳ ಲಿಂಕ್ ಇರುತ್ತೆ, ಬಹಳ ಜನ ಇರ್ತಾರೆ. ಇದ್ರ ಸೀರಿಯಸ್ ಆಗಿ ತಗೊಳ್ಳಿ ಸರ್.
ನಿಮ್ ಪವರ್ ಟಿವಿಗೆ ಹೆಸರು ಬರುತ್ತೆ, ಇದು ಮಾತ್ರ ಡೆಫಿನೆಟ್ಲಿ ಐ ಟೆಲ್ ಯು. ನಮಗೆ ಹೆಸರು ಬರದೇ ಇದ್ರೆ ಬೇಡ ಸರ್, ಜನರ ಉಸಿರು ಹೋಗದೆ ಅಲ್ಲ, ಇದ್ರೆ ನಾಟ್ ಸಾಕು. ಓನ್ಲಿ ದಟ್, ನಾಟ್ ಓನ್ಲಿ ಪಬ್ಲಿಕ್, ವೆರಿ ವೆರಿ ಹ್ಯಾಪಿ ಟು ಇದು ಏನು ಐ ರಿಸೀವ್ಡ್ ಸಚ್ ಎ ಟೈಪ್ ಆಫ್ ಇದು ನಾನು ಇದು ಮಾಡಿದೆ ಅಂದ್ರೆ ವೆರಿ ಹ್ಯಾಪಿ. ಆಮೇಲೆ ನನ್ನ ಏಜ್ ಇವಾಗ 78. ಅಲ್ಲ ಅಲ್ಲ ಹಿರಿಯರೇ, ಹನುಮಂತ್ ಸರ್, ಮೈ ಅಡ್ವೈಸ್ ಇಸ್, ಅಲ್ಲ ಹಿರಿಯರೇ, ಹನುಮಂತ್ ಸರ್, ನೀವು ಮಾಡ್ತಾ ಇರೋದು ಬಹಳ ಖುಷಿ ಆಗಿದೆ ನನಗೆ, ಸರ್, ಬಹಳ ಈಗ ಅಪ್ರಿಶಿಯೇಟ್ ಮಾಡಿದೆ ನನಗೆ. ಈ ತರ ಎಲ್ಲಾರು ಮಾಡಿದ್ರೆ ಥ್ಯಾಂಕ್ ಯು. ನಮಗೆ ಯಾಕೆ ತೊಂದರೆಗಳು ಬರ್ತದೆ, ಯಾಕೆ ಕಾಯಿಲೆಗಳು ಬರ್ತದೆ, ಇದು ಯಾವ್ಯಾವ್ದೋ ಎಲ್ಲೋ ಸಪ್ಲೈ ಮಾಡ್ತಾರೆ, ಕೆಲವು ಹೋಟ್ಲುಗಳಿಗೆ ಇದಿರುತ್ತೆ. ಇದಕ್ಕೆಲ್ಲ ಸ್ವಲ್ಪ ಪೊಲೀಸ್ ಡಿಪಾರ್ಟ್ಮೆಂಟ್ ಇನ್ವಾಲ್ವ್ ಆಗ್ಬೇಕು, ಹೆಲ್ತ್ನವರು ಇನ್ವಾಲ್ವ್ ಆಗ್ಬೇಕು ಸರ್ ಇದಕ್ಕೆ. ಅಲ್ಲ ಸರ್, ಹೆಲ್ತ್ನವರು ಡಿಸಿಗಳು ಅವರೆಲ್ಲ ಇನ್ವಾಲ್ವ್ ಆಗ್ಬೇಕು ಇದಕ್ಕೆ. ಸರ್ ಈ ಫುಡ್ ಸೇಫ್ಟಿ ಆಫೀಸರ್ಗಳು ಅಲ್ಲಿರ್ತಾರಾ? ಇದ್ದೇ ಇರ್ತಾರೆ ಸರ್, ಸೂಪರ್ಡೆಂಟ್ ಇರ್ತಾರೆ, ಏನ್ ಕೆಲಸ ಇರ್ತಾನೆ, ಮೇನ್ ಸೂಪರ್ಡೆಂಟ್ ಇರ್ತಾರೆ. ಏನ್ ಕೆಲಸ ಅವ್ರದ್ದು? ಅವ್ರಿಗೆ ದೇ ಮಸ್ಟ್ ಚೆಕ್ಅಪ್ ಆಲ್. ಏನಾದ್ರು ಸೈನ್ ಹಾಕ್ಬೇಕು, ಏನ್ ಗೂಡ್ಸ್ ಬಂದ್ರು ಸೈನ್ ಹಾಕಿ ಕೊಡ್ಬೇಕು ಅವರು. ಆ ಗೂಡ್ ಚೆಕ್ಅಪ್ ಇರ್ತದಲ್ಲ, ಗೂಡ್ ಸಪ್ಲೈಯರು, ಅಲ್ಲೊಬ್ಬ ಆಫೀಸರ್ ಇರ್ತಾರೆ, ಅವ್ನ್ ಚೆಕ್ ಮಾಡಿ ಕಳ್ಸ್ಬೇಕು. ಸೂಪರ್ಡೆಂಟ್ ಇರ್ತಾನೆ, ಎಲ್ಲಾನು ಚೆಕ್ ಮಾಡಿನೇ ಕಳ್ಸ್ಬೇಕು. ದೇ ಮಸ್ಟ್, ದಟ್ ಇಸ್ ಡ್ಯೂಟಿ. ಓಕೆ ಓಕೆ, ಎಲ್ಲ ಇನ್ವಾಲ್ವ್ ಆಗಿದ್ದಾರೆ, ದೇ ಆಲ್ ಇನ್ವಾಲ್ವ್ಡ್. ಐಜಿಪಿ ಆಫ್ ರೈಲ್ವೆ ರೂಪಾ ಅಂತಿದಾರಲ್ವಾ ಸರ್? ಐಜಿಪಿ ಇದಾರೆ, ಡಿಸಿಪಿ ಇದಾರೆ. ಏನ್ ಮಾಡ್ತಾರೆ ಸರ್ ಐಜಿಪಿಗಳು? ಅವರೆಲ್ಲ ಅದನ್ನೆಲ್ಲ ತಿಳ್ಕೊಂಡು ಅವ್ರಿಗೆ ಕಂಪ್ಲೇಂಟ್ ಕೊಟ್ರೆ ಬರ್ತಾರೆ ಅಷ್ಟೇ. ಓ, ಬಂದಿದ್ರೆ ಅವರೆಲ್ಲ ನೋಡಿ ಚೆಕ್ ಮಾಡಲ್ಲ ಸರ್. ಈ ಪೀರಿಯಾಡಿಕ್ ಚೆಕ್ ಅಂತ ಏನಿರಲ್ವಾ, ಅಥವಾ ಹೀಗೆ ಸ್ಟ್ಯಾಂಡರ್ಡ್ ಪ್ರೊಸೀಜರ್ ಇರಬೇಕು ಅಂತ ಐಜಿಪಿಗಳು ಅವರು ಇವರು ಯಾರು ನಿರ್ದೇಶನ ಕೊಡಲ್ವಾ? ಕೊಡೋದಕ್ಕೆ ಯಾರು ಇರೋದ್ರಲ್ಲ. ಆಕ್ಚುಲಿ ಐ ಟೆಲ್ ಯು, ದಿಸ್ ಇಸ್ ಇನ್ವಾಲ್ವ್ಡ್ ಇನ್ ರೈಲ್ವೆ ಆಲ್ಸೋ ಮೈನ್. ಈಗ ಅರ್ಥ ಮಾಡ್ಕೊಂಡ್ರಾ? ಓಕೆ, ತಿಳ್ಕೊಳ್ಳಿ ಈಗ. ದಿಸ್ ಇಸ್ ಇದು ನಾನು ಯಾಕಂದ್ರೆ ಎಕ್ಸ್ ರೈಲ್ವೆ ಝೋನಲ್ ಡೈರೆಕ್ಟರ್ ನಾನು, ರಿಟೈರ್ಡ್ ಆದೆ. ಓಕೆ ಓಕೆ, ದಟ್ ಮೀನ್ಸ್ ಝೋನಲ್ ಮೀನ್ಸ್ ಇನ್ ಹೈದರಾಬಾದ್, ಸಿಕಂದ್ರಾಬಾದ್, ಲೈಕ್ ದಟ್. ಗ್ಲಾಡ್ ಟು ಟಾಕ್ ಟು ಯು ಸರ್. Definitely, I'm very happy to see such a type of this thing you are done, very happy, very happy. ಇದು ಎಂಟೈರ್ ಎಲ್ಲ ಟಿವಿ ಅವರು ಕಾಂಟ್ಯಾಕ್ಟ್ ಮಾಡಬೇಕು, ಟಿವಿವರೆಗೂ ಬರಬೇಕು. ನಿಮ್ಮೊಬ್ಬರಿಗೆಲ್ಲ ನೀವು ಮಾಡ್ತಾ ಇರೋ ಕೆಲಸ ಇದು ಆಲ್ ಓವರ್ ಇದಕ್ಕೆ ಇಂಡಿಯಾಗೆ ಒಂದು ಇದು ಬಂದಂಗೆ ಆಯ್ತಿದ್ದು. ಖಂಡಿತ, ಇದರಿಂದ ಬೇಕಾದಷ್ಟು ಕಾಯಿಲೆಗಳು ಬರ್ತಾ ಇದೆ. ಖಂಡಿತ ಸರ್, ಎಲ್ಲಾ ತರನು ಬರ್ತಾ ಇದೆ. ಕಾರಣ ಏನಂದ್ರೆ ಒಂದು ಲಿಂಕ್ ಇರುತ್ತೆ, ಅಲ್ಲಲ್ಲ ಇದ್ರಲ್ಲಿ ದುಡ್ಡು ಮಾಡ್ತಾ ಇದ್ದಾರೆ ಸಿಕ್ಕಾಪಟ್ಟೆ. ಖಂಡಿತ ಸರ್, ವಾಟ್ ಯು ಸೆಡ್ ವಾಸ್ ನೋಡಿ ಅಬ್ಸಲ್ಯೂಟ್ಲಿ ಸರ್, ರೈಟ್. ಅದ್ರ ಬಗ್ಗೆ ನೀವು ಇದು ಮಾಡ್ಕೊಳ್ಳಿ. ಸಾರಿ, ನಾನು ಇಷ್ಟೊಂದು ಇದು ಮಾಡಿದೆ ಅಂತ ತಿಳ್ಕೊಬೇಡಿ. No, sir. It's a privilege that you are speaking to us, Hanuman sir. Definitely, sir. Thank you very much, sir. Thank you. ಒಳ್ಳೆದಾಗಲಿ ಸರ್ ನಿಮಗೆ. ಚಿರದೀಪ್ ಅಂತ ಬೆಂಗಳೂರಿನಿಂದ. ಚಿರದೀಪ್, ನಮಸ್ಕಾರ. ಚಂದನ್, ನಮಸ್ಕಾರ. ಮೈ ಫಸ್ಟ್ ಅಪಾಲಜೀಸ್, ನಂದು ಕನ್ನಡ ಅಷ್ಟೊಂದು ಸ್ಪಷ್ಟವಾಗಿಲ್ಲ. That's no problem, I may sir. speak in English. You can talk to me in English. Yes, you are doing a commendable job. You are a national hero. Not What just you're me, breaking sir. now, you are a national hero. I am an ex-hotelier, and Okay. your thing is fantastic. ಏನಂದ್ರೆ ಇದು ಒಂದು ಗಾಡಿ ಹೋಯ್ತಲ್ಲ, ಅದು ಹೋಗ್ಬಿಟ್ಟು ಟ್ಯಾಂಡ್ರಿ ರೋಡಿಗೆ ಹೋಗುತ್ತೆ. ದ ಹೆಡ್ ಅಂಡ್ ದ ಬೋನ್, they are used to make Ajinomoto. Okay, Ajinomoto is banned in the country. Point number one. Point number two, we have got the biggest and the cleanest FSSAI ಅಂತ ಹೇಳ್ತಾರೆ. That is, Food Safety and Securitization Act of India. ಹೌದು. Which is one of the best laws in the world. Thirdly, what is very important is, whatever the loose packaging happens by way of these products, they go to Tannery Road. Allinda, the heads and the bones are crushed, and they are then packed into Ajinomoto, which is non-branded. Loose packaging. Oh my God! Then these little things, okay, in small little packets, they go to all these biryani shops, ಮತ್ತೆ mass production ಅಲ್ಲಿ ಹೋಗುತ್ತೆ, because ಅದು ಒಂದು ಫ್ಲೇವರ್ ಕೊಡುತ್ತೆ. All right. So taste enhancers. Sorry? Taste enhancing. Yes. Taste enhancing. ಅದು ಒಂದು what we call in our industry is, it's a kind of a garnish. Adar ಆದ್ಮೇಲೆ, now coming back to the subject, if there is no gate pass emanating out of the central ministry, the Indian Railways is central ministry. There is an IGP of Railway Protection Force who
who's a celebrity, IPS officer. I do not want to take the name. All right. What are they doing is point number one. Point number two, which is very, very critical. During the lockdown, the trains were, plying between, all over the country. And this, what you have, been showing on television is a classic case of apathy from BBMP. Okay. How? Complete apathy from BBMP. How? Okay. How? I'll tell you how. Yeah. Now, every food which comes in, yenadru bandre, okay, that has to be certified at the point of departure and point of arrival. That's true. Okay. Now, during the lockdown period, in case if this has been happening, what is the nodal agency? Because the moment the food products, so essential, so ache bandre, that has to be certified by BBMP, because trade licenses so ella is done by BBMP. Correct alva? That's very true. Trade licenses so ಏನಾದ್ರೂ ಇದ್ರೆ ಫಸೈ ಅಂದ್ರೆ SSSAI ಮತ್ತೆ ಇದು trade licenses has all got to happen from BBMP. Yeah. What is the BBMP doing? Yeah. Are we only focused on COVID-19? We are not focused on COVID-19. This is the elementary thing where there's an apathy and a complete collapse of the governance and bureaucracy. ಯಾಕೆಂದ್ರೆ COVID-19 is an excuse. That's true. What you're showing on television is reality. Idar prakara, how are we going to question the authorities anta neevu follow up ಮಾಡಿ. But again, coming back from the point, you must also take forward operation to find out the biggest slaughterhouse in Bangalore is in Tannery Road. ಅದು ಅಕ್ಕಪಕ್ಕದಲ್ಲಿ ಎಷ್ಟೆಲ್ಲ ಚಿಕ್ಕ ಗಲಿ ಇದೆಯಲ್ಲ, ಇದು operations has been happening for years together. Years together by way of food tasting idu adu anta alu mulu anta. It's been happening for ages now. It is time, Chandan, that you do a follow-up program to take these people to task, and I am with you to do it. Certainly, Chirdeep, and thank you so much for speaking to us. Thank you. ಗಮನಿಸಿದ್ರಾ, ಭಾಳ ಸ್ಟಾರ್ಟ್ಲಿಂಗ್ ವಿಷಯಗಳನ್ನು ಚಿರ್ದೀಪ್ ನಮ್ಮ ಜೊತೆಗೆ ಹಂಚ್ಕೋತಾ ಇದ್ರು. ವಾಟ್ ಈಸ್ ದಟ್ ವಾಸ್? ಇದು ಟ್ಯಾನ್ರಿ ರೋಡ್ಗೆ ಹೋಗುತ್ತೆ, ಅಲ್ಲಿಂದ ಇದರ ಮೂಳೆಗಳನ್ನು ಬಳಸ್ಕೊಂಡು ಅಜಿನೋಮೋಟೊ ತಯಾರು ಮಾಡಿ ನಾನ್ ಬ್ರ್ಯಾಂಡೆಡ್ ಅಜಿನೋಮೋಟೊಗಳನ್ನು ಸಣ್ಣ ಪುಟ್ಟ ಹೋಟೆಲ್ಗಳಿಗೆ ಮಾರ್ತಾರೆ. ಅದನ್ನು ಬಿರಿಯಾನಿಗೆ ಹಾಗೂ ಬೇರೆ ಬೇರೆದಕ್ಕೆ ಹಾಕೋದಕ್ಕೆ ಬಳಸ್ತಾರೆ. Absolutely big and disgusting. Let's go to callers now. ವೆಂಕಟಪ್ಪನವರ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಿ? ಸರ್, ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ. ಮಾಡ್ತಾ ಇದ್ದೀನಿ ಸರ್. ನಾವು ಬೆಂಗಳೂರಿಂದ ಮಾತಾಡ್ತಾ ಇದ್ದೀನಿ. ಹೇಳಿಪ್ಪ. ಮೊದಲನೇದಾಗಿ ನಿಮಗೆ ಈ ಸಾಮಾಜಿಕ ಕಳಕಳಿ ಇಟ್ಕೊಂಡಿರೋದಕ್ಕೋಸ್ಕರ ನಾನು ನಿಮ್ಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್. ನಮ್ಮ ಇಡೀ ತಂಡಕ್ಕೆ ಮಾರ್ಕೆಟ್ ಹೋಲ್ಸ್ ಪಾರ್ಕಿಂದ ನೀವು ರೈಟ್ ತಗೊಂಡ್ರೆ ಶಿವಾಜಿನಗರ ಹೋಗೋ ರೋಡಲ್ಲಿ ದೊಡ್ಡ ಮಾರ್ಕೆಟ್ ಇದೆ ಸರ್. ಇದು ನೀವು ತೋರಿಸ್ತಾ ಇರೋದು ಬರೀ ಒಂದು 2 ಅಡಿ 3 ಅಡಿ ಬಾಕ್ಸ್. ಅಲ್ಲಿ ಬರ್ತಕ್ಕಂಥ ಬಾಕ್ಸ್ಗಳು 5 ರಿಂದ 10 ಅಡಿ 5 ರಿಂದ 10 ಅಡಿ ಅಗಲ, ಡೆಪ್ತ್ 5 ಅಡಿ ಎತ್ತರ. ಈ ತರ ನೋಡ್ಬೇಕು ಸರ್, ಆ ಮಾರ್ಕೆಟ್ ನೋಡ್ಬೇಕು, ನಾಚಿಕೆ ಆಗುತ್ತೆ. ವೆರಿ ಡಿಸ್ಗಸ್ಟಿಂಗ್ ಸರ್. ಥ್ಯಾಂಕ್ ಯು ಪಾ. ಇವರ ಹೆಸರು ತೆಗಿರಪ್ಪ. ಥ್ಯಾಂಕ್ ಯು. ಉಡುಪಿಯಿಂದ ರಾಮಕೃಷ್ಣ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಸರ್ ಹೇಳಿ. ನಾನು ರಾಮಕೃಷ್ಣ ಅಂತ ಮಣಿಪಾಲದಿಂದ ಮಾತಾಡ್ತಿದ್ದೆ, ಉಡುಪಿ ಮಣಿಪಾಲದಿಂದ. ಸರ್ ಹೇಳಿ ಸರ್. ನಮಸ್ಕಾರ. ನಾನು ಗಲ್ಫ್ ಅಲ್ಲಿ HSC ಆಗಿದ್ದೆ, ಹೈಜಿನಿಸ್ಟ್ ಆಗಿಯೇ ಇದ್ದೆ. ಇದರ ಬಗ್ಗೆ ಹೇಳಿ. ಏನೀಗ ತೋರಿಸ್ತಾ ಇದ್ದೀರಲ್ಲ ಸರ್, ಅದು ತುಂಬಾ ಒಳ್ಳೆ ಒಂದು ಪ್ರೋಗ್ರಾಮ್. ಯಾಕಂದ್ರೆ ಇಲ್ಲಿ ಅದನ್ನೆಲ್ಲ ಅಷ್ಟು ಮೇಂಟೈನ್ ಮಾಡ್ತಾ ಇಲ್ಲ. ಇಲ್ಲಿ ಯಾಕಂದ್ರೆ ಸೇಫ್ಟಿ ಅವರೆಲ್ಲ ಇದ್ದಾರೆ, ಬಟ್ ಬರೀ ಹೆಸರಿಗೆ ಮಾತ್ರ ಇದ್ದಾರೆ. ಹೌದು, ಅದು ಚೆಕ್ ಮಾಡೋದಿಲ್ಲ, ಏನ್ ಮಾಡ್ತಾ ಇಲ್ಲ. ಹೌದು ಸರ್. ನೀವು ಅಲ್ಲಿ ಏನಾಗಿದ್ರಿ ಗಲ್ಫ್ ಅಲ್ಲಿ? ಹೈಜಿನಿಸ್ಟ್ ಆಗಿದ್ರಾ? ನಾನು ಅದೇ ಫುಡ್ ಸೇಫ್ಟಿ ಆಫೀಸರ್ ಆಗಿಯೇ ಇದ್ದೆ. ನನಗೊಂಚೂರು ಎನ್ಲೈಟನ್ ಮಾಡಿ ರಾಮಕೃಷ್ಣ ಸರ್, ಇದರಿಂದ ಯಾವ ಫುಡ್ ಸೇಫ್ಟಿಯ ಬಗ್ಗೆ ನಾವು ತಿಳ್ಕೊಬಹುದು ಸರ್? ಇದಂದ್ರೆ ಇದರಿಂದ ಮತ್ತೆ ಏನಿಲ್ಲ, ನೀವೀಗ ಇದನ್ನೇನಾದ್ರೂ ತಿಂದ್ರಿ ಅಂದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ಬಾಡಿ ಹಾಳಾಗತ್ತೆ. ನಿಮ್ಗೆ
ಡಯರಿಯಾ, ವಾಮಿಟಿಂಗ್, ಫುಡ್ ಪಾಯ್ಸನ್ ಸ್ಟಾರ್ಟ್ ಆಗುತ್ತೆ ಇದರಿಂದ. And maybe eventually death also. ಮೇ ಬಿ ಡೆತ್ ಆಲ್ಸೋ. ಅದು ಅಂದ್ರೆ ಡೆತ್ ನಮ್ಮ ಇಂಡಿಯಾದಲ್ಲಿ ಡೆತ್ ಆದ್ರೆ 5 ಲಕ್ಷ ಮಾತ್ರ ಕೊಡ್ತಾರಲ್ಲ, ಇಂಡಿಯಾದಲ್ಲಿ ಒಬ್ಬ ಮನುಷ್ಯನ ಇದಷ್ಟೇ 5 ಲಕ್ಷ ಮಾತ್ರ ಅವನ ವ್ಯಾಲ್ಯೂ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮಾತನಾಡೋದಕ್ಕೆ. IGP ರೂಪಾ ಮೇಡಮ್ ಅವರೇ, ಯು ಆರ್ ಎ ಸೆಲೆಬ್ರಿಟಿ, ವಾಟ್ ಆರ್ ಯು ಅಪ್ ಟು ಮೇಡಮ್? ಏನು ಮಾಡ್ತಿದ್ದೀರಿ? ವಿ ವುಡ್ ಲೈಕ್ ಟು ಕ್ವೆಶ್ಚನ್ ಯು ಆನ್ ದಿಸ್ ಪಾರ್ಟ್. ನೀವು ಇದಕ್ಕೆ ಪ್ರತಿಕ್ರಿಯೆಗಳನ್ನು ಕೊಡಬೇಕು ಮೇಡಮ್. ಇದು ನಿಮ್ಮ ಗಮನಕ್ಕೆ ಬರಲಿಲ್ವಾ ಅನ್ನೋದು ನನ್ನ ಬಹಳ ನೇರವಾದಂಥ ಪ್ರಶ್ನೆ. ಆ್ಯಂಡ್ ಯು ಆರ್ ಕ್ವಾಯ್ಟ್ ಎ ಬಿಗ್ ಮೋಟಿವೇಟರ್. ನೀವು ಬಹಳ ಕಡೆಗಳಲ್ಲಿ ಅಪೂರ್ವವಾದಂಥ ವಿಷಯಗಳನ್ನು ಜನರೊಟ್ಟಿಗೆ ಮೇಡಮ್ ರೂಪಾ ಅವರೇ ನೀವು ಹಂಚ್ಕೊಳ್ತಾ ಇರ್ತೀರಿ. ಹಲವು ವಿಷಯಗಳ ವಿರುದ್ಧ ನಿಮ್ಮ ಹೋರಾಟ ಈಗಾಗಲೇ ಬಹಳ ದೊಡ್ಡ ಮಟ್ಟದಲ್ಲಿ ನಡೆದಿದೆ. ಹಲವು ದಂಧೆಕೋರರನ್ನು ನೀವು ಹೊರಗಿಳಿದಿದ್ದೀರಿ. ನಿಮ್ಮ ಸುಪೀರಿಯರ್ಸ್ಗಳು ಮಾಡ್ತಾ ಇರುವ ಅಕ್ರಮಗಳನ್ನೇ ನೀವು ಹೊರಗಿಳಿದಿದ್ದೀರಿ. ಯಾರನ್ನೂ ನೀವು ಬಿಟ್ಟಿಲ್ಲ. ಬಟ್ ವಾಟ್ ಅಬೌಟ್ ದಿಸ್ ಮೇಡಮ್? ಎನಿ ರಿಮಾರ್ಕ್ಸ್ ಆನ್ ದಿಸ್ ರೂಪಾ ಅವರೇ? ಎನಿ ರಿಮಾರ್ಕ್ಸ್ ಆನ್ ದಿಸ್ ಪ್ಲೀಸ್? ರೂಪಾ ಅವ್ರಿಗೆ ರೀಚ್ ಮಾಡೋದಕ್ಕೆ ಪ್ರಯತ್ನಿಸಿ ದಯವಿಟ್ಟು, IGP ರೂಪಾ ಅವ್ರಿಗೆ. ಶಿ ಈಸ್ ಎ ಡೇರ್ ಡೆವಿಲ್ ಆಫೀಸರ್, but I don't know her reaction on this particular thing. Let's continue after a break.